ಜಂಡಪ್ಪ ಮಹಾರಾಜ್ ಕಿ ಜಯ ಗುರುವೇಶ್ವರ. ಗುರುವೇಶ್ವರ ಗುರುಗಳೇ. ನನ್ನ ಕ್ವಶನ್ ಏನಂತಾನ, ಕ್ವಶನ್ ಬಂದು ಮುರುಘಾ ಅಂದರೆ ಯಾರು, ಅವ್ರು ಏನು ಹಿನ್ನೆಲೆ ಅಂತ. ಮುರುಘಾ ಸುಬ್ರಹ್ಮಣ್ಯನನ್ನು ಷಡಾನನ ಅಂತ ಕರೀತಾರೆ. ವಿಶೇಷವಾಗಿ ಷಡಾನನ ಅಂದರೆ 6 ತಲೆ ಉಳ್ಳವನು ಅಂತ ಹೇಳಿ. ಈ 6 ತಲೆ ಅಂತ ಹೇಳಿದರೆ ನಾವು ಒಂದು ವೈದಿಕ ಪರಂಪರೆಯ ಹಿನ್ನೆಲೆ, ಎರಡನೇದಾಗಿ ನಮ್ಮ ಯೋಗ ಪರಂಪರೆಯ ಹಿನ್ನೆಲೆ, ಮೂರನೇದಾಗಿ ಋಷಿಮುನಿಗಳು ನಮಗೆ ಕೊಟ್ಟಂತಹ ಪ್ರಜ್ಞೆಯ ವಿಷಯ, ಇದೆಲ್ಲವನ್ನು ಒಂದು ಪುರಾಣದ ವಿಚಾರ. ಇನ್ನು ನಾವು ಪುರಾಣದ ಒಂದು ಹಿನ್ನೆಲೆಯನ್ನು ಸ್ವಲ್ಪ ತಗೊಳ್ತು ಅಂತ ಹೇಳಿ ಆದರೆ, ಈಗ ತಾರಕಾಸುರ ಅಂತ ಏನೋ ರಾಕ್ಷಸರನ್ನು ಕೇಳಿದ್ದೀವಿ, ತಾರಕಾಸುರ ಅಂತ. ಈ ತಾರಕ ಅಂದರೆ ಏನು ಹಾಗಾದರೆ ಸ್ವಲ್ಪ ಅರಿವು ನಾವು ಮಾಡಿಕೊಂಡ್ರೆ, ಪ್ರತಿಯೊಂದು ವಿಷಯವೂ, ಪ್ರತಿಯೊಂದು ದೇವತೆಗಳು, ಈ ವಿಶ್ವ ಎನ್ನುವಂತಹ ದರ್ಪಣ ಏನಿದೆ ಕನ್ನಡಿ, ಆ ಕನ್ನಡಿಯಲ್ಲಿ ನೀವು ನೋಡುವಂಥ ಎಲ್ಲ ಜ್ಞಾನಗಳು ನಿಮ್ಮ ಒಳಗಡೆ ನೀವು ತೆಗೆದುಕೊಳ್ಳುವಂಥ ವಿಷಯಗಳು. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸೂನಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. வெற்றிவேல் முருகனுக்கு ஹரோஹர, சக்திவேல் முருகனுக்கு ஹரோஹர, சாஸ்திரவேல் முருகனுக்கு ஹரோஹர, ருத்ரவேல் முருகனுக்கு ஹரோஹர, ராஜவேல் முருகனுக்கு ஹரோஹர, ನಂಜುಂಡಪ್ಪ ಮುರುಗನಕ್ಕೆ ಹರೋಹರ. ಸುಬ್ರಹ್ಮಣ್ಯನ ಯಾವ ದೇವ್ರ ಬಗ್ಗೆ ವರ್ಣನೆ ಮಾಡೋದಾದರೂ ನಾವು ಅತ್ಯಂತ ಸಣ್ಣವರಾಗಿ ಕಾಣ್ತೇವೆ ಆ ಭಗವಂತನಿಗೆ. ಇದೇ ಭಗವಂತನ ಮಹಾಪ್ರಜ್ಞೆ ಅಂತ. ಭಗವಂತನ ಬಗ್ಗೆ ಒಂದು ವಿಷಯವನ್ನು ಹೇಳಬೇಕು ಅಂತ ಹೇಳಿ ಆದರೆ, ಆ ಭಗವಂತ ನಮ್ಮಲ್ಲಿ ಹೇಗೆ ನೆಲೆ ನಿಂತಿದ್ದಾನೆ ಎನ್ನುವಂಥ ವಿಶೇಷವಾಗಿರುವಂಥ ಒಂದು ಪ್ರಜ್ಞೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕು. ಭಗವಂತನ ನೆಲೆ ಎಲ್ಲ ಕಡೆ ಇದೆ ಅಲ್ಲ. ಆದ್ದರಿಂದ ಸುಬ್ರಹ್ಮಣ್ಯನು ವಿಶೇಷವಾಗಿ ಸುಬ್ರಹ್ಮಣ್ಯ ಇತಿ ಸುಬ್ರಹ್ಮಣ್ಯ ಅಂತ ಹೇಳಿದಾಗೆ, ಸು ಅಂದರೆ ಸುಕೃತ, ಅನೇಕ ಈ ರೀತಿಯ ವಿಚಾರಗಳನ್ನ ನಾವು ತಗೊಳ್ಬೋದು. ಸುಕೃತವಾಗಿರುವಂಥ ಸುಕೃತ ಅಂದರೆ, ಸು ಅಂದರೆ ಒಳ್ಳೆಯ, ಸುದರ್ಶನ, ಒಳ್ಳೆಯ ದರ್ಶನ. ಏನಾದರೂ ಒಳ್ಳೆಯದೇ ನಮಗಾಗಬೇಕು ಅಂತ ಹೇಳಿದರೆ ಕನ್ನಡದಲ್ಲಿ ಒಳ್ಳೆಯದು ಅಂತ ನಾವು ಶಬ್ದವನ್ನು ವಿಶೇಷವಾಗಿ ತಗೊಳ್ತೇವೆ, ಸುಕೃತ. ಹಾಗಾಗಿ ಒಳ್ಳೆಯ ಬ್ರಹ್ಮಣ್ಯವನ್ನು ಹೊಂದಿರುವಂಥವನು ಸುಬ್ರಹ್ಮಣ್ಯ. ಬ್ರಹ್ಮಣ್ಯ ಅಂದರೆ ಜ್ಞಾನ ಅಂತ ಹೇಳಿದಾಗ, ಸುಬ್ರಹ್ಮಣ್ಯನ ಬಗ್ಗೆ ಅನೇಕ ವಿಷಯಗಳು ಕಾರ್ತಿಕೇಯ ಸ್ಕಾಂದ ಪುರಾಣದಲ್ಲಿ ವಿಶೇಷವಾಗಿ ಈ 18 ಮಹಾಪುರಾಣಗಳು, ಅದರಲ್ಲಿ ಸ್ಕಂದ ಪುರಾಣದಲ್ಲಿ ಸುಬ್ರಹ್ಮಣ್ಯನ ಬಗ್ಗೆ ಅನೇಕ ಉಲ್ಲೇಖಗಳನ್ನು ಹೇಳಿದ್ದಾರೆ. ಕಥೆಯನ್ನು ಕಥೆ ರೂಪದಲ್ಲಿ ನಾವು ತಿಳಿತಾ ಹೋದರೆ ನಮಗದು ಕೇವಲ ಒಂದಷ್ಟು ಪ್ರಜ್ಞೆಯನ್ನು ಕೊಡೋದ್ರೊಂದಿಗೆ ಒಂದು ಸಂತೋಷ ಉಂಟಾಗ್ತದೆ ನಮಗೆ ಕಥೆಯನ್ನು. ಈ ಕಥೆ ನಮ್ಮೊಳಗೆ ಹೇಗಿದೆ ಎನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿ ಇರುವಂಥ ವಿಷಯಗಳು. ಸಣ್ಣದಾಗಿ ನಮ್ಮ ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ಸುಬ್ರಹ್ಮಣ್ಯ ಅವನ ವಿಷಯಗಳನ್ನು ಹೇಗೆ ಮಾತಾಡ್ತಾರೆ ಅಂತ ಕೇಳಿದರೆ, ತಂದೆ ತಾಯಿಯಾದಂತಹ ಮಾತಾ ಪಿತೃರೂಪಿಯಾಗಿರುವಂತಹ ಶಿವಪಾರ್ವತಿ, ಈ ಶಿವಪಾರ್ವತಿಯ ಮತ್ತು ಗಣಪತಿ ಸುಬ್ರಹ್ಮಣ್ಯರು ಇವರು ಒಟ್ಟಿಗಿರುವಂಥ ಸಂದರ್ಭದಲ್ಲಿ ಭೂಪ್ರದಕ್ಷಿಣೆ ಅಂತ ಹೇಳ್ತಾರೆ. ಅದು ಭೂಮಿ ಅಂತಾದರೂ ತಿಳ್ಕೊಳ್ಬಹುದು, ಅಥವಾ ಈ ಒಂದು ಭಗವಂತನ ಸೃಷ್ಟಿ ಏನಿದೆ ಆ ಸೃಷ್ಟಿಯ ಪ್ರದಕ್ಷಿಣೆ ಅಂತಾದರೂ ತಿಳ್ಕೊಳ್ಬೋದು. ಇದನ್ನು ಮಾಡುವಂಥ ವಿಚಾರಗಳಲ್ಲಿ ಬರ್ತದೆ. ಆಗಿರುವಾಗ ಗಣಪತಿ ಏನು ಮಾಡ್ತಾನೆ, ತಂದೆ ತಾಯಿಗೆ ಒಂದು ಪ್ರದಕ್ಷಿಣೆ ಬಂದು ಇಲ್ಲಿಗೆಲ್ಲ ಮುಗೀತು ಎನ್ನುವುದಾಗಿ ವಿಶೇಷವಾಗಿ ಶರಣಾಗತ್ತೆ ಅಂತ ತಂದೆ ತಾಯಿಯಲ್ಲಿ. ಸುಬ್ರಹ್ಮಣ್ಯ ಎಲ್ಲ ಪ್ರದಕ್ಷಿಣೆಯನ್ನು ಮಾಡ್ತಾನೆ, ಕಾರ್ತಿಕೇಯ ಅಂಥೇಳಿ. ಆದ್ದರಿಂದ ಈ ಒಂದು ಕಥೆ, ಇದರಲ್ಲಿ ಬರುವಂಥ ಒಂದು ವಿಷಯ ಏನಿದೆ ಅದು ನಮ್ಮೊಳಗೆ ಹೇಗೆ ಒಂದು ವಿಚಾರವನ್ನು ಹೊಂದಲ್ಪಟ್ಟಿದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ. ಯಾಕಂದ್ರೆ ಒಂದು ಜ್ಞಾನ ನಮ್ಮೊಳಗೆ ಬರ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಏನೊಂದು ಕಾರಣ ಇರ್ಬೋದು. ಒಬ್ಬರೊಂದು ಪ್ರಶ್ನೆಯನ್ನು ಕೇಳಿದರೆ ಅಂದರೆ ಅದಕ್ಕೆ ಏನೊಂದು ಕಾರಣಗಳಿರ್ಬೋದಲ್ವ. ಹಾಗಾಗಿ ಆ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಏನಾಗ್ತದೆ, ಇದನ್ನು ಹೇಳಿದಲ್ವ, ದೇಶ ಸುತ್ತು ಕೋಶ ಓದು ಅಂತ ನಾವು ವಿಷಯವನ್ನು ತಿಳಿದಿದ್ದೇವೆ. ಹಾಗಾಗಿ ಎಲ್ಲವೂ ಕೂಡ
ಆ ಒಂದು ಹೆಸರಿನ ಹಿಂದಿರುವಂತಹ ಅತ್ಯಂತ ಶಕ್ತಿಯುತವಾಗಿರುವಂತಹ ಪ್ರಜ್ಞೆ. ಈ ಷಡಾನನ ಒಂದು ವಿಶೇಷವಾಗಿರುವಂತಹ ವಿಚಾರಗಳು. ಅವನು ನಮ್ಮ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅವನನ್ನು ಆರಾಧನೆ ಮಾಡಬೇಕಾದ್ರೆ ಅತ್ಯಂತ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ, ಪರಿಶುದ್ಧವಾಗಿ ಅವನನ್ನು ಆರಾಧಿಸಬೇಕು ಅಂತ. ಹಾಗಾಗಿ ಇನ್ನು ಕೆಲವರು ಮಕ್ಕಳಾಗದಿರೋರಿಗೆ ಮಕ್ಕಳು ಕೂಡ ಆಗುವಂಥ ವಿಚಾರಗಳನ್ನು ಹೇಳ್ತಾರೆ. ಹಾಗಾಗಿ ಅನೇಕ ವ್ಯಾಧಿಗಳ ನಿವೃತ್ತಿಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಾರೆ. ಆ ಸುಬ್ರಹ್ಮಣ್ಯನಿಗೂ ಮತ್ತು ನಾಗನಿಗೂ ವಿಶೇಷವಾಗಿರುವಂಥ ಸಂಬಂಧಗಳಿದೆ ಅಂತ ಹೇಳ್ತಾರೆ. ಅಥವಾ ಒಂದು ಪುರಾಣ ಒಂದು ಪ್ರಜ್ಞೆಯನ್ನು ಕೊಟ್ಟರೆ ಮತ್ತು ಸದ್ಗುರು ಆದವನು ಬೇರೆ ಪ್ರಜ್ಞೆಯನ್ನು ಕೊಡ್ತಾನೆ. ಮುಖ್ಯವಾಗಿ ಅದರ ಪರಿಪೂರ್ಣವಾಗಿರುವಂಥ ವಿಚಾರಗಳನ್ನು ತಿಳಿಯುವಂಥದ್ದು ಪ್ರತಿಯೊಬ್ಬನ ವಿಷಯವಾಗಿರ್ತದೆ. ಯಾಕಂದರೆ ಪುರಾಣ ಹೇಳಿರೋದು ಹಾಗೆ, ಅದರಲ್ಲಿ ನೀನು ಸರಿಯಾಗಿ ನೋಡು ಏನು ಅರ್ಥೈಸಿಕೊಂಡಿದ್ಯಾ ಅಂತ. ಆ ದೇವತೆಗಳು ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಹಿಂದೆಯೂ ಈಗಲೂ ಮುಂದೆಯೂ ಈ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳ ಒಂದೊಂದು ಪಾತ್ರ ರೂಪಗಳು ಏನಿವೆ. ಆ ಪಾತ್ರ ರೂಪಗಳು ಮಾನವನ ಜೀವನದ ಉನ್ನತಿಗೋಸ್ಕರವಾಗಿ, ಮನುಷ್ಯರು ಅಂತ ನಾವು ಕೇಳ್ತೀವಿ, ದೇವತೆಗಳಿಗೆ ಈ ಭೂಲೋಕ ಅನ್ನುವಂಥದ್ದು ಸ್ವರ್ಗ ಅಂತ ಎಲ್ಲರೂ ಹೇಳ್ತಾರೆ ಇಂತಹ ವಿಚಾರಗಳನ್ನು. ಹಾಗಾಗಿ ಈ ಎಲ್ಲ ದೇವತೆಗಳು ನಮ್ಮಲ್ಲಿ ಹೇಗೆ ನೆಲೆ ನಿಂತಿದ್ದಾರೆ, ನಾವು ಯಾವ ರೀತಿಯಾಗಿ ಅವರನ್ನು ಆರಾಧಿಸ್ತಾ ಇದ್ದೇವೆ, ಇದೆಲ್ಲವೂ ಬಹು ಮುಖ್ಯವಾಗಿ ಇರುವಂತಹ ವಿಚಾರಗಳು. ಕೇವಲ ಮನೋರಂಜನೆಗಾಗಿ ಒಂದು ವಿಷಯವನ್ನು ನಾವು ನೋಡುವಂಥದ್ದಲ್ಲ, ಅದು ಭಕ್ತಿ ಎನ್ನುವಂಥದ್ದು ವಿಚಾರಗಳಿದ್ದಾರೆ. ಈ ಭಕ್ತಿಯ ಮಾರ್ಗ ಅಂತ ಕರೀತಾರೆ. ಯೋಗಗಳು 4 ಯೋಗಗಳು ಅಂಥೇಳಿ. ಆ 4 ಯೋಗದಲ್ಲಿ ಭಕ್ತಿಯು ಕೂಡ ಒಂದು ಯೋಗ. ಯೋಗ ಎನ್ನುವಂಥದ್ದು ನಮ್ಮಲ್ಲಿ ಯೋಗೀಶ್ವರ ಅಂತ ಅನೇಕ ವಿಚಾರಗಳನ್ನು ಕರಿತೇವೆ. ಸ್ವತಃ ಸ್ವಯಂ ಯೋಗವನ್ನು ಹೊಂದಲಿಕ್ಕೋಸ್ಕರ ಪಂಚಾಂಗದಲ್ಲಿ ಹೇಳ್ತಾರೆ ಶುಭಕರಣ ಶುಭ ಯೋಗ, ಅಲ್ಲಿ ಯೋಗವನ್ನು ಹೇಳ್ತಾರೆ. ಹಾಗೆ ಯೋಗ ಶುಭವಾಗಿಯೇ ಇರುವುದು, ಯೋಗ ಅಶುಭ ಯೋಗ ಅಂತ ಏನು ವಿಚಾರಗಳಿಲ್ಲ ಅದರಲ್ಲಿ. ಯೋಗ ಅಂದರೆ ಶುಭವಾಗಿ ಇರುವಂಥ ವಿಷಯ ಅಂಥೇಳಿ. ಆಮೇಲೆ ಆ ಯೋಗ ಸ್ವತಃ ನಾವೇ ಆದಾಗ ನಮ್ಮಲ್ಲೇ ಬಂದು ಕುಳಿತುಕೊಳ್ಳುವಂಥದ್ದು ಯೋಗ. ಆ ಭಗವಂತ ಎನ್ನುವಂತಹ ಒಂದು ಪ್ರಜ್ಞೆಯನ್ನು ಅರಿಸಿ ಹೋದಾಗ, ಭಕ್ತಿಯ ಮಾರ್ಗದಲ್ಲಿ ಹೋದಾಗ ಅವರವರದ್ದು ತಿಳಿದಂತೆ. ಈಗ ಪ್ರತಿಯೊಬ್ಬರಲ್ಲೂ ಒಂದೊಂದು ಜ್ಞಾನ ವಿಷಯಗಳಿರ್ತವೆ. ಆಗಲೇ ಹೇಳಿದಾಗೆ ಪರಿಪೂರ್ಣವಾಗಿ ಒಂದು ಸುಬ್ರಹ್ಮಣ್ಯನ ಬಗ್ಗೆ ತಿಳಿಬೇಕು ತಿಳಿದಾದರೆ ಷಣ್ಮುಖ ಅದೊಂದು ಗುರುವಿನಿಂದಲೇ. ಷಣ್ಮುಖ ಅಂತ ಹೇಳಿದ್ರೆ ನಾವು ಇನ್ನೊಂದು ರೀತಿಯಾಗಿ ನಾವು ಆಲೋಚಿಸಬೇಕಾದ್ರೆ ಪಂಚಮುಖ ಬ್ರಹ್ಮ ಅಂತ ಕರಿತೇವೆ. 5 ಮುಖ, ಚತುರ್ದಿಕ್ಕುಗಳನ್ನು ನೋಡುವಂಥದ್ದು ಮತ್ತು ಊರ್ಧ್ವ ಮುಖವಾಗಿ. ಆಮೇಲೆ ಪುರಾಣದಲ್ಲಿ ಕಥೆಗಳಲ್ಲಿ ಅದನ್ನು ವಿಷಯವನ್ನು ಹೇಳ್ತಾರೆ. ಮತ್ತು ಪುನಃ ಚತುರ್ಮುಖ ಹೇಗಾಯಿತು ಅವನಿಗೆ, ಪಂಚಮುಖ ಇದ್ದದ್ದು ಅಂತ ಪಂಚಮುಖಿ ಆಂಜನೇಯ ಅಂತ ಕರೀತಾರೆ. ಅದೇ ರೀತಿಯಾಗಿ ಶಿವನನ್ನು ಕೂಡ ಅದೇ ರೀತಿಯಾಗಿ ಕರೀತಾರೆ. 5 ಶಿರಸ್ಸಿನ ವಿಚಾರಗಳಲ್ಲಿ ಕೂಡ ವಿಶೇಷವಾಗಿ ಹೇಳ್ತಾನೆ. ಹಾಗಾಗಿ ಮಾನವನ ದೇಹದ ಒಳಗಿರುವಂತಹ ಅರಿಷಡ್ ವರ್ಗಗಳು ಯಾವುದಿದೆ, ಇದನ್ನು ಯಾರೊಬ್ಬ ಜಯಿಸಿರ್ತಾನೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಎನ್ನತಕ್ಕಂಥ ಈ ವಿಚಾರಗಳು ಅರಿಗಳು ಅಂತ. ಈ ಅರಿಗಳನ್ನು ತಿಳಿದವನು ಷಣ್ಮುಖ ಅಂತ ಹೇಳಿದರೆ ನಮ್ಮ ಪ್ರಜ್ಞೆಗೆ ಅನುಸಾರವಾಗಿ. ಅದನ್ನು ತಿಳಿದ ನಂತರ ಮತ್ತೆ ಮಹಾಪ್ರಾಜ್ಞ ಅಲ್ಲೋ, ಅವನೇ ಮಹಾಪ್ರಾಜ್ಞ. ಆದ್ದರಿಂದ ಆ ಪಂಚಮುಖಗಳು ನಾವು ತಗೊಳ್ಳಿದ್ರೆ ಪಂಚ ಇಂದ್ರಿಯಗಳ ಮುಖಾಂತರವಾಗಿ ಕೂಡ ಆ ರೀತಿಯೂ ನಾವು ವಿಷಯವನ್ನು ಮಾಡಿಕೊಳ್ಬಹುದು. 5 ಮುಖದ ಮುಖಾಂತರವಾಗಿ ನಾವು ಒಂದು ಅಷ್ಟು ವಿಷಯಗಳನ್ನು ತೆಗೆದುಕೊಳ್ಬಹುದು. ಹಾಗಾಗಿ 6 ಮುಗಂ ಅಂತ ವಿಶೇಷವಾಗಿ ಉಲ್ಲೇಖಿಸ್ತಾರೆ. ಜಂಡಪ್ಪ ಮಹಾರಾಜ್ ಕಿ ಜಯ. ಗುರುವೇಶ್ವರನು. ಗುರುವೇಶ್ವರ ಮುರುಗಳೇ. ನನ್ನ ಕ್ವಶನ್ ಏನಂತಾನ, ಕ್ವಶನ್ ಬಂದು ಮುರುಘಾ ಅಂದರೆ ಯಾರು, ಅವ್ರೇನು ಹಿನ್ನೆಲೆ ಅಂತ. ಮುರುಘಾ ತಿರುಚಿಟ್ಟಂಬಲಂ ಗುರುವೇಶ್ವರಂ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸೋನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಷಡಾನನ ಎನ್ನುವ ಪ್ರಾರ್ಥನೆ. ಒಂದು ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ
ಅದು ಅತ್ಯಂತ ದೊಡ್ಡ ಜ್ಞಾನ. ಸಣ್ಣ ವಿಷಯದಲ್ಲಾಗಲಿ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಒಂದು ತನ್ನ ಜೀವನದಲ್ಲಿ ಅನುಭವ ಆಗಬೇಕಾಗಿರುವಂಥ ವಿಷಯಗಳಾಗಿದೆ. ಈಗ ಸುಬ್ರಹ್ಮಣ್ಯ ಅಂತ ನಾವು ಹೇಳಿದ್ರೆ ಅನೇಕ ದೇವತೆಗಳನ್ನು ತಗೊಳ್ತೇವೆ. ನೀವು ಮುರುಗನ ಬಗ್ಗೆ ವಿಶೇಷವಾಗಿ ಕೇಳಿದ್ದೀರಿ. ಆ ಮುರುಗನಿಗೆ ಅನೇಕ ಹೆಸರುಗಳಿವೆ. ಪ್ರತಿಯೊಂದು ದೇವತೆಗಳಿಗೂ ಅಷ್ಟೋತ್ತರ ಶತ ನಾಮಾವಳಿ, ಅಷ್ಟೋತ್ತರ ಸಹಸ್ರ ನಾಮಾವಳಿ, 108 ಹೆಸರುಗಳು, 1008 ಹೆಸರುಗಳು, ಇಂತಹ ಅನೇಕ ಹೆಸರುಗಳಿವೆ ದೇವರಿಗೆ. ಹಾಗೆ ಒಂದೊಂದು ಹೆಸರು ಕೂಡ ಒಂದೊಂದು ವಿಶೇಷವಾದ ಜ್ಞಾನವನ್ನು ನಮಗೆ ಕೊಡ್ತಾ ಹೋಗ್ತದೆ. ಅರ್ಥ ಆಯ್ತಾ? ಒಂದೊಂದು ಹೆಸರುಗಳು ಒಂದೊಂದು ಜ್ಞಾನವನ್ನು ನಮಗೆ ಕೊಡ್ತಾ ಹೋಗ್ತದೆ. ಹಾಗಾಗಿ ಸುಬ್ರಹ್ಮಣ್ಯನನ್ನು ಷಡಾನನ ಅಂತ ಕರೀತಾರೆ. ವಿಶೇಷವಾಗಿ ಷಡಾನನ ಅಂದರೆ 6 ತಲೆ ಉಳ್ಳವನು ಅಂತ. ಈ 6 ತಲೆ ಅಂತ ಹೇಳಿದರೆ ನಾವು ಒಂದು ವೈದಿಕ ಪರಂಪರೆಯ ಹಿನ್ನೆಲೆ, ಎರಡನೇದಾಗಿ ನಮ್ಮ ಯೋಗ ಪರಂಪರೆಯ ಹಿನ್ನೆಲೆ, ಮೂರನೇದಾಗಿ ಋಷಿಮುನಿಗಳು ನಮಗೆ ಕೊಟ್ಟಂತಹ ಪ್ರಜ್ಞೆಯ ವಿಷಯ, ಇದೆಲ್ಲವನ್ನು ಒಂದು ಪುರಾಣದ ವಿಚಾರಗಳು ಒಂದರ ಬಗ್ಗೆ ನಾವು ಉಲ್ಲೇಖವನ್ನು ಮಾಡುವಾಗ, ವ್ಯಾಖ್ಯಾನ ಮಾಡುವಾಗ ಇದೆಲ್ಲವನ್ನು ತೆಗೆದುಕೊಂಡು ವ್ಯಾಖ್ಯಾನ ಮಾಡಿದಾಗ ನಮಗೇನಾಗ್ತದೆ ಅಂತ ಕೇಳಿದರೆ ಅಲ್ಲಿಯ ಸತ್ಯತೆ ಅನ್ನುವಂಥದ್ದು ಅರಿಲಿಕ್ಕೆ ಪ್ರಾರಂಭ. ಹಾಗೆ ಎಲ್ಲ ಒಂದು ದಿಕ್ಕಿನಲ್ಲಿಯೂ ನಾವು ಆ ವಿಷಯವನ್ನು ತಿಳಿಬೇಕು. ಒಂದೇ ವೇದ ಇದು ಹೇಳಿತು, ಶಾಸ್ತ್ರಗಳು ಇದನ್ನು ಹೇಳಿದವು, ಯೋಗ ಪರಂಪರೆ ಇದನ್ನು ಹೇಳಿದವು ಅಂತ ಹೇಳಿದರೆ ನಮಗೆ ಅಲ್ಲಿ ಆ ವಿಚಾರದಲ್ಲಿ ನೆಲೆ ನಿಲ್ಲಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಹಿಂದೆ ನಾನು ಹೇಳಿದೆ ಒಂದು ವಿಚಾರದಲ್ಲಿ, ಈ ಗುಹೆಯ ವಿಷಯವನ್ನು ಬರುವಾಗ ಅದರಲ್ಲಿ ಸುಬ್ರಹ್ಮಣ್ಯನ ವಿಷಯವನ್ನು ಹೇಳ್ತೇನೆ. ವಿಶೇಷವಾಗಿ ಜ್ಞಾನಕ್ಕೆ ಅಧಿಪತಿ ಅಂತ ಪ್ರಪ್ರಥಮವಾಗಿ ನಾವು ಏನು ಹೇಳೋದು ಕೇಳಿದರೆ, ಒಂದು ಜ್ಞಾನ ಏನಿದೆ, ಜ್ಞಾನ ಅಂತ ಹೇಳಿದರೆ ನಾವು ತಿಳಿಯುವಂಥ ಎಲ್ಲ ಬಗೆಯ ಜ್ಞಾನ, ಅದು ಎಲ್ಲ ದೇವತೆಗಳಲ್ಲೂ ಜ್ಞಾನ ವಿಷಯ ಇದೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಅನ್ನುವಂಥವನು ಜ್ಞಾನಕ್ಕೆ ಅಧಿಪತಿ ಅಂತ ಕರೀತಾರೆ. ತಾಯಿ ಪಾರ್ವತಿ ದೇವಿಯು ಸುಬ್ರಹ್ಮಣ್ಯನಿಗೆ ಅನುಗ್ರಹ ಮಾಡಿದಂಥ ವಿಷಯ ಅಂತ ಅದರಲ್ಲೇ ಹೇಳಿದೆ ನೋಡಿ. ಅವನ ಪ್ರತಿಯೊಂದು ದೇವತೆಗಳು ಕೂಡ ಧ್ಯಾನ ಮಂತ್ರವನ್ನು ವಿಶೇಷವಾಗಿ ನಮ್ಮ ಋಷಿ ಪರಂಪರೆ ಕೊಟ್ಟಿದೆ. ಅಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾತ್ರ ಉಲ್ಲೇಖವನ್ನು ತಿಳ್ಕೊಬೋದು. ಪೂರ್ಣವಾಗಿ ತಿಳಿಬೇಕಾದ್ರೆ ಒಂದು ಗುರುವನ್ನೇ ನಾವು ಅನುಸರಿಸಬೇಕು. ಹಾಗಾಗಿ ಷಡಾನನಂ ಕುಂಕುಮ ರಕ್ತವರ್ಣಂ ಹೇಗೆ ಹೇಳ್ತಾನೆ ಅವನ ವಿಚಾರವನ್ನು. 6 ತಲೆಯುಳ್ಳವನು, ಕುಂಕುಮ ರಕ್ತವರ್ಣ ಉಳ್ಳವನಾಗಿದ್ದಾನೆ. ಮಹಾಮತಿಂ, ಈಗ ನಾವು ಬುದ್ಧಿ ಮತ್ತು ಮತಿ ಇದೆಲ್ಲವನ್ನು ಕೂಡ ಹೇಳ್ತೇವೆ. ಬುದ್ಧಿಯಿಂದ ಕೆಲಸ ಮಾಡೋದು, ಮತಿಯಿಂದ ಕೆಲಸ ಮಾಡೋದು, ಮನಸ್ಸಿನಿಂದ ಕೆಲಸ ಮಾಡೋದು, ಪ್ರಜ್ಞೆಯಿಂದ ಕೆಲಸ ಮಾಡೋದು, ಹೀಗೆ ಅನೇಕ ವಿಚಾರಗಳು ನಮ್ಮ ಆಡು ಭಾಷೆಯಲ್ಲಿ ಬಂದು ಹೋಗ್ತದೆ, ಒಂದಷ್ಟು ವಿಚಾರಗಳು. ಹಾಗಾಗಿ ಮಹಾಮತಿಯನ್ನು ಹೊಂದಿದ್ದಾನೆ ಅಂತ. ಮತಿ ಅಂತ ಹೇಳಿದ್ರೇನು? ಮತಿ ಅಂದರೆ ಅತ್ಯಂತ ವಿಶೇಷವಾಗಿರುವಂತಹ ಜ್ಞಾನಗಳನ್ನು ಹೊಂದಿರುವುದು. ಹಾಗಾಗಿ ಆ ಮತಿಯಲ್ಲಿ ಯಾರೊಬ್ಬ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನೆ, ಆ ಜ್ಞಾನದಾತನೇ ಆಗಿರೋದ್ರಿಂದ ಮತ್ತು ಆ ಜ್ಞಾನದಲ್ಲಿ ಅಜ್ಞಾನ ಎನ್ನುವಂಥ ಮಾತುಗಳು ಎಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅಜ್ಞಾನ ಎಂಬ ಮಾತು ಬರಲಿಕ್ಕೆ. ಹಾಗೆ ಪರಿಪೂರ್ಣವಾದ ಜ್ಞಾನ ಎನ್ನುವಂಥದ್ದು ಅಲ್ಲಿದೆ ಅಂತ. ಮಹಾಮತಿ ದಿವ್ಯ ಮಯೂರ ವಾಹನಂ, ದಿವ್ಯತೆಯನ್ನು ಅನುಭವಿಸುವಂಥದ್ದು. ಈ ದಿವ್ಯ ಅಂದರೆ ಆಕಾಶವನ್ನು ದಿವ್ಯ ಅಂತ ನಾವು ಕರಿತೇವೆ, ಹಾಗಾಗಿ ಅನಂತ ಅಂತ ಕರಿತೇವೆ. ಈ ದಿವ್ಯತೆ ಅಂತ ಹೇಳಿದರೆ ಅದು ಆದಿ ಮತ್ತು ಅಂತ್ಯ ಮಧ್ಯೆ ಇಲ್ಲದಿರುವಂಥದ್ದನ್ನು ದಿವ್ಯತೆ ಅಂತ ಕರಿತೇವೆ. ಹಾಗಾಗಿ ಇಂತಹ ದಿವ್ಯತೆಯನ್ನು ಹೊಂದಿರುವಂತಹ ಅವನು ಸುಬ್ರಹ್ಮಣ್ಯನು, ಕಾರ್ತಿಕೇಯ, ಮುರುಘ, ಏನು ಬೇಕಾದರೂ ಕರಿಬೋದು ಅವನ್ನ, ಅನೇಕ ಹೆಸರುಗಳಿದೆ. ಈ ದಿವ್ಯ ಮಯೂರ ವಾಹನ, ಅವನ ವಾಹನ ಮಯೂರ. ಮಯೂರ ಅಂದರೆ ನವಿಲನ್ನು ಮಯೂರ ಅಂತ ಕರಿತೇವೆ. ಇದಕ್ಕೆ ರುದ್ರಸ್ಯ ಸೂನು, ಸ್ವತಃ ರುದ್ರನ ಮಗನಾಗಿದ್ದಾನೆ. ಸುರಸೈನ್ಯನಾಥನಂ, ಈ ಸುರರ ಸೇನೆ ಅಂತಿದೆ ಒಂದು. ಸುರ ಅಂದರೆ ಯಾರು? ಸುರ ಮತ್ತು ಅಸುರರು ಅಂತ ನಾವು ತೆಗೆದುಕೊಳ್ತೇವೆ ಪುರಾಣಗಳಲ್ಲಿ ಓದುವಾಗ. ಆ ಸಂಸ್ಕೃತದ ಶಬ್ದದ ವ್ಯಾಖ್ಯಾನ ಏನು ಕೊಡ್ತದೆ ಅಂದರೆ ಇದನ್ನು ಕೊಡ್ತದೆ. ಸುರಸೈನ್ಯನಾಥಂ, ಆ ಸುರದ ಸೈನ್ಯಕ್ಕೆ ವಿಶೇಷಕ್ಕೆ ನಾಯಕನಾಗಿದ್ದಾನೆ ಸುರಸೈನ್ಯನಾಥ. ರುದ್ರಸ್ಯ ಸೂರಂ ಸುರಸೈನ್ಯನಾಥ. ಗುಹಂ ಸದಾ ಶರಣಮಹಂ ಪ್ರಪದ್ಯೆ, ಅವನನ್ನು ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಈ ಗುಹೆ ಅನ್ನುವಂಥ ವಿಷಯಗಳನ್ನು ಬಂದಾಗ ಗುಹಾ ಪ್ರೀತಿ ಸುವರ್ಧನಾಯ ನಮಃ ಅಂತ ವೇದ ಮಂತ್ರಗಳು ಕೂಡ ಅದನ್ನೇ ಉಲ್ಲೇಖ ಮಾಡ್ತವೆ. ಒಂದು ಕಡೆ ಏನು ಹೇಳ್ತಾನೆ ವೇದದಲ್ಲಿ, ಕುಮಾರಂ ಮಾತಾ ಯುವತಿ ಸಮಬ್ಧಂ ಗುಹಾ ಆಬಿಭರ್ತಿ ನ ದದಾತಿ ಪಿತ್ರೆ ಅನೀಕಮಸ್ಯ ನಮಿ ನಜ್ಜನಾ ಸಃ ಪುರಃ ಪಶ್ಯಂತನೇ ಹಿತಮರತು ಋಗ್ವೇದ ವ್ಯಾಖ್ಯಾನದಲ್ಲಿ ಇದನ್ನು ಹೇಳ್ತಾನೆ. ಅದರಲ್ಲಿ ಕೂಡ ಗುಹಾ ಎನ್ನುವಂಥ ಶಬ್ದಗಳನ್ನು ಉಲ್ಲೇಖ ಮಾಡಲಾಗಿದೆ. ಈ ಗುಹಾ ಅಂದರೆ, ಗುಹೆ ಅಂದರೆ ಜ್ಞಾನ. ಸರಸ್ವತಿ ಪುಣ್ಯಜಲೆ ಗುಹಾಯಾಮ್. ಇನ್ನೂ ನಮಗೆ ಅದರ ಬಗ್ಗೆ ಅರಿತಾ ಹೋದರೆ ಸರಸ್ವತಿ ಅನ್ನುವಂಥವಳು ಜ್ಞಾನಕ್ಕೆ ಸಂಬಂಧಪಟ್ಟವಳು, ಜ್ಞಾನದ ದೇವತೆ ಅಂತ, ದ ಗಾಡೆಸ್ ಆಫ್ ನಾಲೆಜ್. ಆಗ ಎಲ್ಲಿದೆ ಜ್ಞಾನ? ಅವಳು ಹೇಳಿದಾಳೆ ಇಲ್ಲಿ ಗುಹೆಯಲ್ಲಿದೆ ಅಂತ. ಹಾಗಾಗಿ ಗುಹೆ ಅನ್ನುವಂಥದ್ದು ನಮಗೆ ಕಣ್ಣಿಗೆ ಕಾಣದಿರುವಂಥದ್ದು. ಆ ಗುಹೆಯಲ್ಲಿ ನಾವು ಜ್ಞಾನದ ಗುಹೆ ಅಂತ ನಾವೇನು ಕರಿತೇವೆ, ಆ ಜ್ಞಾನದ ಗುಹೆಯಲ್ಲಿ ಪಯಣವನ್ನು ಮಾಡಬೇಕಾದ್ರೆ ಅಲ್ಲಿ ಸತ್ಯವಾದ ಒಂದು ಸದ್ಗುರುವಿನ ಒಂದು ರಕ್ಷೆ, ಅನುಗ್ರಹ ಎನ್ನುವಂಥದ್ದು ನಮಗೆ ಬೇಕಾಗ್ತದೆ. ಹಾಗಾಗಿ ಯಾವುದನ್ನು ನಾವು ಅರಸಿ ಹೋಗ್ತೇವೆಯೋ ಅದು ಇಲ್ಲ ಎನ್ನುವಂಥ ಭಾವ ಒಂದೆಡೆ ಆದರೆ, ಯಾವುದು ಇಲ್ಲ ಎನ್ನುತ್ತೇವೆಯೋ ಅದು ಇದೆ ಎನ್ನುವಂಥ ಭಾವ ಕೂಡ ಒಂದು ಕಡೆ ಇದೆ. ಈ ಮಾತು ಎನ್ನುವಂಥದ್ದು ವಿಚಾರಗಳು. ಒಂದು ಜ್ಞಾನದ ವಿಷಯಗಳನ್ನು ಒಬ್ಬ ವ್ಯಕ್ತಿ ಪಡಿಬೇಕು ಅಂತ ಹೇಳಿ ಆದರೆ
ತಾನು ತಿಳಿಬೇಕು ಎನ್ನುವಂಥ ವಿಚಾರಗಳಿಂದ ಜ್ಞಾನವನ್ನು ಕೇಳಿದಾಗ ಅದು ಅತ್ಯಂತ ಅದ್ಭುತವಾಗಿ ತನ್ನೊಳಗೆ ಒಂದು ಪ್ರಜ್ಞೆಯನ್ನು ಕೊಡ್ತದೆ. ಅಥವಾ ಒಂದು ಜ್ಞಾನದ ವಿಚಾರವನ್ನು ಇನ್ನೊಬ್ಬರ ಹತ್ರ ಕೇಳುವಾಗ ಅಥವಾ ನಾವು ಹೇಗೆ ಅರ್ಥೈಸಿಕೊಳ್ತೇವೆ ಹಾಗಾಗಿ ನಂಬುವವರು ಇದ್ದಾರೆ, ನಂಬದೇ ಇರೋರು ಇದ್ದಾರೆ ಈ ಪ್ರಪಂಚದಲ್ಲಿ. ನಂಬದೇ ಇರುವವರಿಗೆ ಏನು ಅಂತ ಕೇಳಿದರೆ ಆರ್ಗ್ಯುಮೆಂಟನ್ನೇ ಮಾಡ್ತಾ ಇರ್ತಾರೆ. ಇದರಿಂದ ಏನು ಪ್ರಯೋಜನಗಳಿಲ್ಲ ಇಂಥ ವಿಷಯಗಳಿಂದ. ಹಾಗಾಗಿ ಅಂಥ ವಿಚಾರಗಳು ನಮಗೆ ಬೇಡ. ನಮಗೆ ಎಷ್ಟು ತಿಳಿದಿದ್ದು ಅಷ್ಟನ್ನು ಮಾತ್ರ ನಿಮಗೆ ಹಂಚಿಕೊಂಡಿದೆ ಆ ವಿಷಯವನ್ನು. ಹಾಗೆ ಜ್ಞಾನವನ್ನು ಹಂಚು ಅಂತ ಹೇಳ್ತದೆ. ಭಾರತ ದೇಶದಲ್ಲಿ ಕೂಡ ಅಂತಹ ಪರಂಪರೆ ಇದೆ. ಇವತ್ತು ನೀವು ಕೇಳಿದ್ರಿ, ಯಾವತ್ತೂ ನೀವು ಕೇಳಿದ ಪ್ರಶ್ನೆ ಇವತ್ತು ನಿಮಗೆ ಉತ್ತರ ಸಿಗುವಾಗ ಆಯಿತು. ಎಲ್ಲದಕ್ಕೊಂದು ಕಾಲ ಏನಂತದೆಲ್ಲ ಬರಬೇಕಲ್ಲ, ಕಾಲ ಕೂಡಿ ಬರಬೇಕು ಅಂತ. ಹಾಗೆ ಇವತ್ತೊಂದಷ್ಟು ವಿಚಾರಗಳನ್ನು ಹೇಳಿದ್ದೇವೆ. ಇನ್ನು ನಾವು ಪುರಾಣದ ಒಂದು ಹಿನ್ನೆಲೆಯನ್ನು ಸ್ವಲ್ಪ ತಗೊಳ್ತು ಅಂತ ಹೇಳಿ ಆದರೆ, ಈಗ ತಾರಕಾಸುರ ಅಂತ ಏನೋ ರಾಕ್ಷಸರನ್ನು ಕೇಳಿದ್ದೀವಿ. ತಾರಕಾಸುರ ಅಂತ, ಈ ತಾರಕ ಅಂದರೆ ಏನು ಹಾಗಾದರೆ ಸ್ವಲ್ಪ ಅರಿವು ನಾವು ಮಾಡಿಕೊಂಡ್ರೆ, ಪ್ರತಿಯೊಂದು ವಿಷಯವೂ ಪ್ರತಿಯೊಂದು ದೇವತೆಗಳು ಈ ವಿಶ್ವ ಎನ್ನುವಂತಹ ದರ್ಪಣ ಏನಿದೆ ಕನ್ನಡಿ, ಆ ಕನ್ನಡಿಯಲ್ಲಿ ನೀವು ನೋಡುವಂಥ ಎಲ್ಲ ಜ್ಞಾನಗಳು ನಿಮ್ಮ ಒಳಗಡೆ ನೀವು ತೆಗೆದುಕೊಳ್ಳುವಂಥ ವಿಷಯಗಳು. ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಜ್ಞಾನವನ್ನು ಒಂದೇ ಕೋಶ ಓದು ಇಲ್ಲ ದೇಶ ಸುತ್ತು ಅಂತ. ಕೋಶವನ್ನು ಓದಿದಾಗಲೂ ಅದೇ ಜ್ಞಾನ, ದೇಶವನ್ನು ಸುತ್ತಿದಾಗಲೂ ಅದೇ ಜ್ಞಾನ. ಈ ಜ್ಞಾನದ ಅಧಿಪತಿ ಸುಬ್ರಹ್ಮಣ್ಯ ಆಗಿರುವುದರಿಂದ ಈ ಜ್ಞಾನದ ಬಗ್ಗೆ ವಿಶೇಷವಾಗಿರುವಂಥ ಜ್ಞಾನ. ಹಾಗಾಗಿ ಶೂನ್ಯವಾಗುವಂಥ ವಿಷಯಗಳನ್ನು ವಿಶೇಷವಾಗಿ ಹೇಳಿದ್ದಾರೆ. ಆ ಶೂನ್ಯ ಆಗುವಾಗ ಏನಾಗ್ತದೆ ಮನುಷ್ಯನಿಗೆ? ಈ ಶೂನ್ಯದ ವಿಚಾರಗಳು ಬಂದಾಗ, ಈ ಶೂನ್ಯದ ವಿಚಾರಗಳು ಬಂತು ಅಂತ ಹೇಳುವಾಗ ಅಲ್ಲಿ ಒಂದು ಮನಸ್ಸಿನ ಮಂಥನಗಳು ಪ್ರಾರಂಭ ಆಗ್ತದೆ. ಈ ಮನಸ್ಸಿನ ಮಂಥನ ಪ್ರಾರಂಭ ಆಗುವಾಗ ಏನಾಗ್ತದೆ? ಅಲ್ಲಿ ಅನೇಕ ಸಂಘರ್ಷಗಳು ಉಂಟಾಗ್ತದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯುವಂಥ ವಿಚಾರಗಳು. ಒಬ್ಬ ಸಾಧಕನಾಗಿದ್ದರೆ ಜ್ಞಾನ ಮಾರ್ಗದಲ್ಲಿ ಯೋಗ ಮಾರ್ಗದಲ್ಲಿ ಅವನು ಹೋಗ್ತಾ ಇದ್ದರೆ ಅಂಥ ಅರಿವು ಅವನಲ್ಲಿ ಉಂಟಾಗ್ತದೆ. ಸಾಮಾನ್ಯರಿಗಲ್ಲ. ಸಾಮಾನ್ಯರು ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥಿಸ್ತಾರೆ. ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಇರುವುದಿಲ್ಲ. ಅವರವರ ಇಚ್ಛೆಯಂತೆ, ಅವರವಂಥ ಸ್ವಾತಂತ್ರ್ಯದಂತೆ ಅವರು ಮಾಡುವಂಥ ವಿಷಯಗಳು. ಹಾಗೆ ಪ್ರತಿಯೊಬ್ಬರೂ ಕೂಡ ಜ್ಞಾನಿಗಳಾಗಬೇಕು ಅನ್ನುವಂಥ ವಿಷಯಗಳನ್ನು ಒಂದಲ್ಲ ಒಂದು ಕ್ಷಣದಲ್ಲಿ ನಂಬ್ತಾನೆ ಇರ್ತಾರೆ ಆ ವಿಷಯವನ್ನು. ಕಾಸುರ ಎನ್ನುವಂಥವನನ್ನು ಸಂಹರಿಸಲಿಕ್ಕೋಸ್ಕರ ಈ ಕುಮಾರನ, ಸುಬ್ರಹ್ಮಣ್ಯನ ಜನ್ಮ ಆಗ್ತದೆ ಅಂತ ಹೇಳ್ತಾರೆ. ಶಿವ ಮತ್ತು ಪಾರ್ವತಿಯ ಮಗ, ರುದ್ರ ಅಂತ ಕರೀತಾರೆ, ಶಿವ ಅಂತ. ಶಿವನಿಗೂ ಅನೇಕ ಹೆಸರುಗಳು. ಶಿವ ಮತ್ತು ಪಾರ್ವತಿಯ ಪುತ್ರ ಅಂತ. ಆ ತಾರಕ ಅಂತ ಹೇಳಿದರೆ ಅಲ್ಲಿ ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳುವಂಥ ವಿಷಯ. ಮನುಷ್ಯನ ಆಲೋಚನೆಯಲ್ಲಿ, ಅವನ ಸ್ಥಿತಿಯಲ್ಲಿ ಒಂದು ತಾರಕದ ಸ್ಥಿತಿ ಇದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ. ಒಂದು ಧ್ಯಾನ ಮತ್ತು ಯೋಗ ಮಾಡುವಾಗಲೇ ಹೇಳಿದಾಗ ಅಂತಹ ತಾರಕ ಸ್ಥಿತಿ. ಆ ತಾರಕತೆಯನ್ನು ಸಂಹರಿಸಲಿಕ್ಕೆ ಸುಬ್ರಹ್ಮಣ್ಯ ಬರಬೇಕಾಯ್ತು ಅಂತ ಒಂದು ಜ್ಞಾನದ ಸ್ಥಿತಿ. ಆ ಜ್ಞಾನ ಬಂದಾಗ ಮಾತ್ರ ಆ ತಾರಕದ ನಿವೃತ್ತಿ ಇದೆ ಅಂತೇಳಿ. ಹಾಗಾಗಿ ಆ ತಾರಕ ಎನ್ನುವಂಥದ್ದು ಮಾರಕವೂ ಆಗುವಲ್ಲ. ಹಾಗೆ ಆ ಮಾರಕ ಆಗದೇ ಇರುವಂಥ ರೀತಿಯಲ್ಲಿ ಗುರುವಾಗಿ ಸುಬ್ರಹ್ಮಣ್ಯ, ಹಾಗೆ ಅದೇ ರೀತಿಯಾಗಿ ಅನೇಕ ದತ್ತಾತ್ರೇಯದ ಸ್ವರೂಪದ ಸದ್ಗುರುಗಳು, ಭಗವಾನ್ ದತ್ತಾತ್ರೇಯ, ಗುರು ದತ್ತಾತ್ರೇಯ, ಇವರೆಲ್ಲರೂ ಕೂಡ ಇಂಥ ವಿಷಯಗಳನ್ನು ಅತ್ಯಂತ ಅದ್ಭುತವಾಗಿ ವಿವರಿಸಿದ್ದಾರೆ ಈ ಹಿಂದೆ. ನಾವು ನಮ್ಮದೇ ರೀತಿಯಲ್ಲಿ ನಮಗೆ ಯಾವ ರೀತಿಯಾಗಿ ತಿಳಿದಿದೆಯೋ ಆ ರೀತಿಯಲ್ಲಿ ನಿಮಗೆ ಆ ವಿಚಾರವನ್ನು ವಿವರಿಸಿದ್ದೇವೆ. ಒಂದು ಎಲ್ಲವೂ ಕೂಡ ಮಂತ್ರಗಳು ಅಂತ ನಾವು ಏನು ಕೇಳ್ತೇವೆಯೋ, ಈ ಶಬ್ದದಿಂದ ಉತ್ಪತ್ತಿಯಾದಂಥ ಎಲ್ಲ ವಿಚಾರಗಳು, ಮನನಾಥ ತ್ರಾಯತೆ ಇತಿ ಮಂತ್ರ ಅಂತ ಹೇಳಿದಾಗೆ ಎಲ್ಲ ಭಗವಂತನ ಉಲ್ಲೇಖವನ್ನು ನಾವು ಮಂತ್ರಗಳಲ್ಲೇ ಹೆಚ್ಚಾಗಿ ನೋಡ್ತೇವೆ. ಬೇರೆ ಯಾವುದರಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಯೋಗ ಹೇಳಬೇಕಾದ್ರೂ ಯೋಗಕ್ಕೊಂದು ಸೂತ್ರ ಬೇಕು. ಅದನ್ನು ಪುರಾಣ ಶ್ಲೋಕಗಳು ಅಂತ ಹೇಳಿದರೂ ಅದು ಮಂತ್ರ ಸಮಾನವಾಗಿದೆ ಅಲ್ವಾ? ಮಂತ್ರ ಸಮಾನ ಅಲ್ಲದಿರುವಂಥದ್ದು ಯಾವುದಿದೆ? ಈಗ ಪತಂಜಲಿ ಮಹರ್ಷಿಗಳ ಸೂತ್ರಗಳು ಅಂತ ನಾವು ತಗೊಂಡಾಗ ಯೋಗಕ್ಕೆ, ಆ ಯೋಗದ ಸೂತ್ರವನ್ನು ಕೊಡಲಿಕ್ಕೂ ಕೂಡ ಒಂದು ಮಂತ್ರದ ಸಹಾಯ ಬೇಕಾಗಲ್ಲ. ಸಂಸ್ಕೃತ ಶ್ಲೋಕದ ವ್ಯಾಖ್ಯಾನಗಳು ಬೇಕಾಯಿತು. ಆ ಶ್ಲೋಕದಲ್ಲಿ ಆ ವ್ಯಾಖ್ಯಾನ, ಋಷಿ, ಛಂದಸ್ಸು, ಮಂತ್ರಗಳು ಎನ್ನುವಂಥ ರೀತಿಯಲ್ಲಿ ಪ್ರತಿಯೊಂದು ಮಂತ್ರಗಳ ದೃಷ್ಟಾರರು ಕೂಡ ಇರ್ತಾರೆ. ಅವರ ತಪಸ್ಸಿನ ಫಲವಾಗಿ ಅದೆಷ್ಟೋ ವರ್ಷಗಳ ಕಾಲ ಅನ್ನ, ಆಹಾರ, ಮೈಥುನ, ನಿದ್ರಾದಿಗಳನ್ನು ಅವರು ತಮ್ಮ ಒಂದು ಮಿತಿಯಲ್ಲಿಟ್ಟು ಜಗತ್ತಿಗೆ ಏನಾದರೂ ಒಂದು ಅತ್ಯಂತ ಸೂಕ್ಷ್ಮ ಜ್ಞಾನವನ್ನು, ಈ ಒಂದು ಪ್ರಕೃತಿಯಲ್ಲಿರುವಂತಹ ಬರುವಂತಹ ಎಲ್ಲ ಒಂದು ತಿಳುವಳಿಕೆಗೆ ಅಂತ, ಜ್ಞಾನಕ್ಕೆ ಅಂತ ಯಾರು ಬರ್ತಾರೆ ಅವ್ರಿಗೆ ಒಳ್ಳೆಯ ಮಾರ್ಗ ಆಗಲಿ ಅಂಥೇಳಿ ಇಂತಹ ಮಂತ್ರಗಳೆಲ್ಲವೂ ಕೂಡ ಸೃಷ್ಟಿಯಿಂದ ಋಷಿಮುನಿಗಳ ಮುಖಾಂತರವಾಗಿ ನಮಗೆಲ್ಲರಿಗೂ ಕೂಡ ಇವತ್ತಿನ ದಿವಸ ದೊರಕಿದೆ. ಇನ್ನೂ ಕೂಡ ಆ ಮಂತ್ರಗಳೆಲ್ಲ ಇದೆ ಅಂತ ಹೇಳಿದರೆ ನಮಗೆ ಅತ್ಯಂತ ಸಂತೋಷವಾದ ವಿಚಾರ. ಅಷ್ಟೇ ಅಲ್ಲ, ಆ ಮಂತ್ರಗಳ ಪರಿಪೂರ್ಣವಾದ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬೇಕು. ಮಂತ್ರ ಅಂತ ಹೇಳಿದರೆ ಯಾವುದೇ ವಿಷಯಗಳನ್ನು ಆಸೆಯ ಪೂರಿತವಾಗಿ ಮಾಡಿದರೆ ಖಂಡಿತವಾಗ್ಲೂ ಅದು ಮನುಷ್ಯನಿಗೆ ದುರ್ಲಭವೇ ಸರಿ. ಆಸೆ ಇಲ್ಲದೆ ಏನೋ ಒಂದು ಜಗತ್ತಿನ ಕಲ್ಯಾಣ, ತನ್ನ ಸ್ವ ಜೀವಾತ್ಮ ಪರಮಾತ್ಮನೆಡೆಗೆ ಸೇರುವಂತಹ ವಿಚಾರದಲ್ಲಿ ಅಭಿವೃದ್ಧಿ, ತನಗೆ ಉತ್ತಮ ಜ್ಞಾನ, ನನ್ನ ಹೆಸರಿನ ಹಿಂದಿನ ಒಂದು ವಿಶೇಷವಾದ, ಈಗ ನಿಮ್ಮ ಹೆಸರು ವಿನಯ ಅಂತ ಹೇಳಿದ್ರೆ ಆ ವಿನಯನಿಂದ ಈ ಪ್ರಪಂಚಕ್ಕೆ ಏನು ಒಳ್ಳೆಯ ವಿಷಯಗಳು ನಡಿಬೇಕು. ಯಾವ ವ್ಯಕ್ತಿಯಿಂದಲೂ ಕೆಟ್ಟದನ್ನು ಯಾರೂ ಕೂಡ ಬಯಸುವುದಿಲ್ಲ.
ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರಗಳು. ಅದು ಒಳ್ಳೆಯ ರೀತಿಯಾಗಿ ಹೋಗಲಿಕ್ಕೆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಅತ್ಯಂತ ಉತ್ತಮ ದಾರಿಯನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ಷಡಾನನ ಅಂತ ನೀವು ಕೇಳುವಂಥ ವಿಚಾರಗಳು ಪರಿಪೂರ್ಣವಾದ ಜ್ಞಾನವೇ ಅಡಗಿರುವಂಥದ್ದು ಸುಬ್ರಹ್ಮಣ್ಯನಲ್ಲಿ. ಭೌತಿಕವಾದ ಶರೀರದಲ್ಲಿ ಕೂಡ ಆ ಸುಬ್ರಹ್ಮಣ್ಯನ ಎಲ್ಲ ದೇವತೆಗಳ ಸ್ಥಿತಿ ಅನ್ನುವಂಥದ್ದು ಒಬ್ಬ ಮನುಷ್ಯನಲ್ಲೇ ಇದೆ ಅಂತ, ಮಾನವನಲ್ಲೇ ಆ ವಿಚಾರಗಳನ್ನು ಕಂಡುಕೊಳ್ಬೇಕು ಅಂತ. ಕೆಲವರು ಹೇಳ್ತಾರೆ ನಮಗೆ ದೇವರ ದರ್ಶನ ಆಗಿದೆ, ಗುರುಗಳ ದರ್ಶನ ಆಗಿದೆ, ಅದೇ ರೀತಿಯಾಗಿ ಅನೇಕ ವಿಚಾರಗಳು ನಮಗೆ ತಿಳಿದಿದೆ ಅಂತ ಹೇಳ್ತಾರೆ. ಹಾಗಾಗಿ ತಿಳಿದದ್ದು ಅವರಿಗೆ ಮಾತ್ರ ಸ್ವಂತ, ಇನ್ನೊಬ್ಬರಿಗಲ್ಲ. ಅವನ ತಪಸ್ಸಿನಿಂದ ಅವನಿಗೆ ತಿಳಿಯುವಂಥ ವಿಚಾರಗಳು ಇನ್ನೊಬ್ಬನಿಗೆ ನಂಬಲಿಕ್ಕೂ ಆಗುವುದಿಲ್ಲ, ಅಥವಾ ಹೇಳಲಿಕ್ಕೂ, ಹೇಳಿದರೆ ನಂಬುವಂಥ ವಿಚಾರವಲ್ಲ. ಸ್ವತಃ ಅನುಭವಿಸುವಂಥ ವಿಚಾರ. ಸ್ವತಃ ಅನುಭವಿಸಬೇಕಾದ್ರೆ ಒಂದು ಒಳ್ಳೆಯ ಸತ್ಯವಾದ ಗುರುವನ್ನು ಆರಿಸಬೇಕು. ಭೌಗೋಳಿಕವಾಗಿ ಸುಬ್ರಹ್ಮಣ್ಯನ ಎಲ್ಲೆಲ್ಲಿ ವಿಶೇಷವಾಗಿ ಆರಾಧಿಸ್ತಾರೆ ಅಂತ ಕೇಳಿದರೆ, ಒಂದು ಪಳನಿಯಲ್ಲಿ ಪಳನಿಯಲ್ಲಿ ಸುಬ್ರಹ್ಮಣ್ಯ ದೇವರನ್ನು ವಿಶೇಷವಾಗಿ ಪೂಜಿಸ್ತಾರೆ. ಆ ಪಳನಿಯ ಹಿಂದಿನ ಇತಿಹಾಸವು ಕೂಡ ಅನೇಕ ಜ್ಞಾನಿಗಳು ಸವಿಸ್ತಾರವಾಗಿ ಹೇಳಲ್ಪಟ್ಟಿದ್ದಾರೆ. ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಅಂತ ಕೇಳಿರ್ಬೋದು, ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಒಂದು ಜಾಗ ಇದೆ. ಅಲ್ಲಿ ಅವನು ಕುಮಾರನಾಗಿದ್ದಾಗ, ಕೆಲವರು ಹೇಳ್ತಾರೆ ಅವನು 7 ದಿವಸದ ಶಿಶುವಾಗಿರುವಾಗ, ಇನ್ನು ಕೆಲವರು 7 ವರ್ಷ ಅಂತ ಏನೋ ಒಂದು ವಿಷಯಗಳನ್ನು ತಗೊಳ್ತಾರೆ. 7 ದಿವಸದ ಶಿಶುವಾಗಿದ್ದಾಗ ಅವನು ತಾರಕಾಸುರನನ್ನು ಸಂಹರಿಸ್ತಾನೆ. ಎಲ್ಲಿ? ಆ ಕುಮಾರ ಪರ್ವತದಲ್ಲಿ ಅಂತ. ವಿಶೇಷವಾಗಿರುವಂಥ ಪರ್ವತ ಅದು ಕುಮಾರ ಪರ್ವತ ಅಂತ. ಕೊಡಗು ಮತ್ತು ದಕ್ಷಿಣ ಕನ್ನಡ ಇವೆರಡರ ಒಂದು ಹಿನ್ನೆಲೆ ಅದಕ್ಕಿದೆ. ಆ ಒಂದು ಸ್ಥಳಕ್ಕೆ, ಭೌಗೋಳಿಕ ಸ್ಥಳಕ್ಕೆ ಕುಮಾರ ಪರ್ವತ. ಅಲ್ಲಿಗೆ ಯಾವುದೇ ವಾಹನಗಳು ಕೂಡ ಹೋಗುವುದಿಲ್ಲ ಅಲ್ಲಿಗೆ. ವಿಶೇಷವಾಗಿ ಒಂದು ಜ್ಞಾನದ ಅಥವಾ ಸಾಧಕರೆಲ್ಲರೂ ಕೂಡ ಅಲ್ಲಿ ಹೋಗಿ ವಿಶೇಷವಾದಂತಹ ಸಾಧನೆಗಳಿಗೆ ಅಲ್ಲಿ ಹೋಗಿ ಅವನನ್ನು ದರ್ಶನ ಮಾಡಿ ಬರುವುದುಂಟು. ಇಲ್ಲಿ ಕುಮಾರ ಪರ್ವತದಲ್ಲಿ, ಆ ಕುಮಾರ ಪರ್ವತದಿಂದ ಕೆಳಗೆ ಅವನ ಆದಿ ಸ್ಥಾನ ಇರೋದು ಅಂತ ಹೇಳ್ತಾರೆ. ನಿಜವಾಗ್ಲೂ ಅಲ್ಲಿ ಕುಮಾರ ಪರ್ವತ, ಕುಮಾರಧರ ಎನ್ನುವಂಥ ನದಿಯ ಉದ್ಭವ ಆ ಕುಮಾರ ಪರ್ವತದಿಂದ ಆಗಿ ಅದು ಹರಿದು ಅನೇಕ ಅನುಗ್ರಹಗಳನ್ನು ಮಾಡಿಕೊಂಡು ಹೋಗ್ತದೆ ಅಂತೇಳಿ, ಸುಬ್ರಹ್ಮಣ್ಯ ದೇವಾಲಯದ ಹಕ್ಕಾಗಿ ಹರಿದು ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಭಗವಂತನ ಇರುವಿಕೆ ಇದೆ ಅಲ್ಲೆಲ್ಲ ಕೂಡ ನದಿಯನ್ನು ನಾವು ನೋಡ್ಬೋದು. ವಿಶೇಷವಾಗಿ ಆ ನದಿ ಅನ್ನುವಂಥದ್ದು ವಿಶೇಷವಾಗಿರುವಂಥ ಜ್ಞಾನ ಅಂದರೆ ಸಾಗರ, ಜ್ಞಾನ ಸಾಗರ, ಹರಿಯುವ ನದಿ ಅಂತ ನಾವು ಹೇಳ್ತೇವೆ. ಹಾಗೆ ಇನ್ನೂ ಸಾಕಷ್ಟು ಸುಬ್ರಹ್ಮಣ್ಯ ಒಂದು ದೇವತೆಗಳು ಅಂತ ಹೇಳಿದರೆ ಈ ಭೌಗೋಳಿಕ ವಿಚಾರದಲ್ಲಿ ಭೌಗೋಳಿಕತೆಗೂ ಒಂದು ವಿಶೇಷವಾದ ಮಹತ್ವವನ್ನು ಕೊಡ್ತಾನೆ. ಇವತ್ತಿಗೂ ಕೂಡ ಅಂತಹ ಪ್ರಜ್ಞೆ ಅನ್ನುವಂಥದ್ದು ಆಯಾ ಸ್ಥಳದಲ್ಲಿ ಇರೋದರಿಂದ ಗುರುತಿಸಿಕೊಳ್ಳಲ್ಪಡ್ತಾ ಇದೆ. ಸುಬ್ರಹ್ಮಣ್ಯ, ಪಳನಿ, ಹಾಗೆ ಇನ್ನೂ ಅನೇಕ ವಿಷಯಗಳು ಸುಬ್ರಹ್ಮಣ್ಯನ ಬಗ್ಗೆ ಕುರಿತಾಗಿ ವಿಚಾರಗಳಿವೆ. ಸುಬ್ರಹ್ಮಣ್ಯ ಹೆಸರಲ್ಲಿರುವ ಹಾಗೆ ಸುಬ್ರಹ್ಮಣ್ಯೇತಿ ಸುಬ್ರಹ್ಮಣ್ಯ. ಅಂದರೆ ಏನು? ಸತ್ಯವಾದ ಅಂತ. ಸತ್ಯವಾದ ಬ್ರಹ್ಮಣ್ಯ ಅಂತ ಹೇಳಿದರೆ ಒಂದು ಜಾತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ. ಇಲ್ಲಿ ಬ್ರಹ್ಮಜ್ಞಾನ, ಆ ಬ್ರಹ್ಮಜ್ಞಾನ ಅಂದರೆ ವಿಶೇಷವಾಗಿರುವಂಥದ್ದು, ಅದೇ ಕೊನೆ ಅಂತ ಹೇಳ್ತಾರೆ. ಅಂತಹ ಪರಿಪೂರ್ಣವಾದ ಜ್ಞಾನದ ಸ್ಥಿತಿಯಲ್ಲಿರುವವನೇ ನಿಜವಾದ, ಅಂದರೆ ಸತ್ಯವಾದ ಜ್ಞಾನವನ್ನು ಹೊಂದಿದಂತಹ ದೇವತೆ. ಸರಿಯಲ್ಲ? ಹೌದು. ನಮಃ ಶಿವಾಯ. ನಮಃ ಶಿವಾಯ.